ಏನೂ ಇಲ್ಲ, ನೀವು ಅಂದ್ಕೊಂಡಂಗಂತೂ ಏನೂ ಆಗಿಲ್ಲ. ಅವ್ರ ಮನೇಲಿ ಏನು ನಡೀತಿದೆ ಕದ್ದು ನೋಡ್ಕೊಂಬ ಅಂತ ಕಳಿಸಿದ್ರಾ? ಹಂಗೆ ಕಳಿಸ್ದವ್ರೆ ಬಂದು ಕೇಳಿದ್ದಿದ್ರೆ ನಾನೆಲ್ಲ ಹೇಳ್ತಿದ್ನಪ್ಪ. ನಾವೀಗಲೂ ದೋಸ್ತಿಗೂ ರೆಡಿ. ನಾವ್ ಅದೆಷ್ಟೇ ಕಾಳಜಿಯಿಂದ ಕೇಳಿದ್ರು ಏನೋ ಕದ್ದು ಕೇಳಿಸ್ಕೊತಾ ಇದೀವಿ ಅಂತ ಅನುಮಾನ ಇವಳಿಗೆ. ನೀ ಇದೆಯಲ್ಲ ಬರ. ಇವತ್ತೇನೋ ವಾಪಸ್ ಬಂದ್ಲು. ವಠಾರ ಅಲ್ಲ, ಇಡೀ ಊರೇ ನಗೋಂಗ ಆಗತ್ತೆ. ನೋಡ್ತಾ ಇರು. ಹಾಗೆಲ್ಲ ಏನು ಆಗಲ್ಲಪ್ಪ. ಏಯ್, ಒಳಗಡೆ ನಡಿಯೋ. ಪ್ಯಾಕೆಟ್ ಪೈಲ್ವಾನ ತೆಗೆದು ಜಾಡ್ಸ್ಬಿಟ್ಟ ಅಂದ್ರೆ ಏನಿಲ್ಲ, ಆಗಲ್ ಬಂತೆ. ನಡಿಯೋ. ಅಯ್ಯೋ, ತಿಂಗಳಾಗಂಗಿಲ್ಲ, ಎಲ್ಲ ಖಾಲಿ ಆಗೋಯ್ತದೆ ಮನೇಲಿ, ಏನೂ ಇರಂಗಿಲ್ಲ. ಸುಬ್ಬು, 2 ಬಟ್ಟೆ ಸೊಬ್ಬರಿ, ಒಂದು ಮೊದಲೆಲ್ಲ ಈರುಳ್ಳಿ ಹೆಚ್ಚುವಾಗ ಕಣ್ಣಲ್ಲಿ ನೀರು ಬರೋದು, ಈಗ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತದೆ. 1-2 ಬೇಡ, 1 kg ಈರುಳ್ಳಿ, ಆಮೇಲೆ 3 ಬಟ್ಟೆ ಸೊಪ್ಪು, ಆಮೇಲೆ ಸೀಗೆಕಾಯಿ ಚಿಜ್ಜಲ್ ಪುಡಿನೂ ಬರೀ. ಅವಳು ಕೆಲ್ಸಕ್ಕೆ ಹೋಗೋ ಅರ್ಜೆಂಟಲ್ಲಿ ಯಾವುದೋ ಶಾಂಪು ಹಾಕೊಂಡು ಸ್ನಾನ ಮಾಡ್ತಾಳೆ. ಸುಬ್ಬು, ನಾನು ಒಂದೇ ಸಮ ಬಡ್ಕೋತಾ ಇದ್ದೀನಿ, ನೀನೆಲ್ಲೋ ನೋಡ್ಕೊಂಡು ಕುಂತಿದ್ಯಲ್ಲ. ಅಲ್ಲ ಕಣೆ, ಪರೀಕ್ಷೆ ಹತ್ರ ಬರ್ತಾ ಇದೆ. ಈ ಹುಡುಗಿ ಯಾವಾಗ ಓದ್ಕೋತಾಳೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಆಹಾ, ನೀನು ದೊಡ್ಡ ಮೇಷ್ಟ್ರು, ಚಿಂತೆ ಮಾಡ್ತಿರೋದು ನೋಡು. ನೋಡು ಸುಬ್ಬು, ಪರೀಕ್ಷೆ ಬಂದಾಗ ಅನು ಚೆನ್ನಾಗೇ ಓದ್ಕೋತಾಳೆ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅಲ್ಲ ಕಣೆ, ಅವಳ ಯೋಚನೆ ಯಾಕೋ ಒಂದೇ ಕಡೆ ಇಲ್ಲ. ಈ ಟ್ರಾನ್ಸ್ಫರ್ ಗೋಳ್ ಬೇರೆ. ನನಗೆ ಯಾಕೋ ಇದೆಲ್ಲ ಸರಿ ಅನ್ನಿಸ್ತಾ ಇಲ್ಲ. ಹೌದು ಸುಬ್ಬು, ಆದರೆ ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಹಿಂಗೆ ಅಂತಲ್ಲ, ನಾನು ನೀನು ಏನು ಮಾಡೋಕ್ಕಾಗುತ್ತೆ? ದೊಡ್ಡ ಆಫೀಸ್ ಏನು ಚಿಕ್ಕ ಆಫೀಸ್ ಏನು, ತಪ್ಪು ತಪ್ಪೆ. ಮತ್ತೆ ಇದೇ ಥರ ಆದರೆ ಏನು ಮಾಡ್ತೀಯ ಪುಷ್ಪ? ಸುಬ್ಬು, ಅನುನ ಯಾರೋ ಬೇಕು ಅಂತಾನೆ ಟ್ರಾನ್ಸ್ಫರ್ ಮಾಡಿರ್ಬೇಕು. ಅದು ಆರ್ಯ ಸರ್ ಗೊತ್ತಾಗಿ ಇಮಿಡಿಯೇಟಾಗಿ ಕರ್ಕೊಂಬಂದ್ಬಿಟ್ಟವ್ರೆ ಅನ್ಸುತ್ತೆ. ನನಗೆ ಹಿಂಗೆ ಅನಿಸ್ತೈತೆ, ನಿನ್ಗೆ ಹೆಂಗೆ ಅನ್ಸುತ್ತೆ? ಸುಬ್ಬು, ಚಿಂತೆ ಬಿಟ್ಬಿಟ್ಟು ನಡಿ, ಟೈಮ್ ಆಗುತ್ತೆ. ಅದೇನು ಹೇಳ್ದಿಲ್ಲೇ? 2 ಮೈ ಸೊಪ್ಪು, 2 kg, 1 kg ಈರುಳ್ಳಿ. 1 kg ಸಾಕು. ನೀಲ್ ಸರ್, ನೀನು ತುಂಬ ಅದೃಷ್ಟವಂತ. ಮೊದಲನೇ ದಿನನೇ ನಿನಗೆ ಆರಾಮ. ಇವತ್ತು ನೀನು ಕೂತ್ಕೊಳ್ಳೋ ಜಾಗನ ನೀನೇ ಆಯ್ಕೆ ಮಾಡ್ಕೊ. ಐ ಥಿಂಕ್ ದಟ್ಸ್ ಮೈ ಸ್ಪಾಟ್. ಇಲ್ಲ, ಈ ಜಾಗ ಮೊದಲೇ ಕಾಯ್ದಿರಿಸಲ್ಪಟ್ಟಿದೆ. ಓಹ್, ಈ ಆಫೀಸಲ್ಲಿ ನನ್ನ ಟೇಸ್ಟ್ಗೆ ಈಕ್ವಲ್ ಆಗಿರೋ ಇನ್ನೊಬ್ಬ ವ್ಯಕ್ತಿ ಯಾರು ಸರ್? ನಾನೇ. ಸಾರಿ, ನಾನು ಯಾರೋ ಬೇರೆ ಅಂದ್ಕೊಂಡು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಿಮಗಿಂತ ಮೊದಲೇ ಆ ಸೀಟ್ನ ನಾನು ರಿಸರ್ವ್ ಮಾಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ಈ ಜಾಗನ ನಾನು ಬಿಟ್ಕೊಡಲ್ಲ. ಅನು, ಅರೆ ಅನು, ಹುಬ್ಳಿಗೆ ಹೋಗ್ಲಿಲ್ವಾ ನೀನು? ಬಸ್ ಮಿಸ್ ಆಯ್ತಾ ಅಥವಾ ಹೋಗದೆ ಮರ್ತೋದಾ? ಅನು, ಹುಬ್ಳಿಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದೀಯಾ? ಅನು ಹುಬ್ಬಳ್ಳಿಗೆ ಹೋಗ್ತಾ ಇಲ್ಲ. ಅವಳು ಇಲ್ಲೇ ಇರ್ತಾಳೆ ನಮ್ಮ ಜೊತೆ.
ವೆಲ್ಕಮ್ ಬ್ಯಾಕ್ ಅನು. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಲವ್ ಯು. I love you, Hanu. I love you, Hanu. ಅನು ವೆಲ್ಕಮ್. ಥ್ಯಾಂಕ್ ಯು ಮ್ಯಾಮ್. ಅನು, ಇವತ್ತು ಆಫೀಸಲ್ಲಿ ಓಪನ್ ಆಫೀಸ್ ಡೇ ಆಚರಿಸ್ತಾ ಇದ್ದೀವಿ. ಯಾರು ಎಲ್ಲಿ ಬೇಕಾದರೂ ಕೂರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಯಾವುದೇ ಥರದ ನಿರ್ಬಂಧ ಇಲ್ಲ. ಹಾಗಾದರೆ ಇಡೀ ದಿನ ನಾನು ನಿಮ್ಮ ಜೊತೆನೇ ಕಳಿಬೇಕು ಸರ್. ಅನು ಅನು ಮೀಟ್ ಮಿಸ್ಟರ್ ನೀಲ್. ನೀಲ್, ದಿಸ್ ಇಸ್ ಅನು ಸಿರಿಮನೆ. ಓ ಹಾಯ್. ಹಾಯ್. ಅಯ್ಯೋ, ಸದ್ಯ ಇದನ್ನಾದ್ರೂ ಜೊತೆಲಿ ಮಾಡಿದ್ವಲ್ಲ. ಝೇಂಡೆ, ಹೇಗಿದೆ ಜೋಡಿ? ತುಂಬ ವೇಗವಾಗಿದೆ ಅಲ್ಲ, ಬಂದಿದ್ದು ಮೊದಲನೇ ದಿನಾನೇ. ನೀವು ಅವನ ಬಗ್ಗೆ ಹೇಳ್ತಿದ್ದೀರಾ? ಅಫ್ಕೋರ್ಸ್, ಅವಳು ಮತ್ತು ಅವನು ಒಂದು ಬೆದ್ರ ಬೊಂಬೆ, ಇನ್ನೊಂದು ಬೇತಾಳ. ಇವುಗಳ ಮಧ್ಯೆ ನಮ್ಮ ರಾಜ ವಿಕ್ರಮಾದಿತ್ಯ ಸಿಕ್ಕಾಕೊಂಡಿದ್ದಾರಲ್ಲ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ.